ಬಸವಾದಿ ಶರಣರನ್ನು ಪ್ರಾರ್ಥನೆ ಮಾಡಿ ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವವನ್ನು ಅಥಣಿ ಪಟ್ಟಣದಲ್ಲಿ ಅತ್ಯಂತ ಉತ್ಸವ ಹಾಗೂ ಉತ್ಸಾಹ ಮತ್ತು ಸಂಭ್ರಮದಿಂದ ಎಲ್ಲರೂ ಆಚರಣೆ ಮಾಡುತ್ತಿರುವಂಥದ್ದು ಬಹಳ ಸಂತೋಷದ ವಿಷಯ. ನಿಜವಾಗಿ ಈ ವಿಶ್ವಕ್ಕೆ, ಕನ್ನಡ ನಾಡಿಗೆ ಅಷ್ಟೇ ಅಲ್ಲ, ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಈ ವಿಶ್ವಕ್ಕೇ ಒಂದು ಸಮಾನತೆಯ ಸಂದೇಶವನ್ನು ಕೊಟ್ಟು ಮಾನವ ಜನ್ಮದಲ್ಲಿ ಯಾವ ರೀತಿ ಬದುಕಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಈ ಅನಿಷ್ಟ ಪದ್ಧತಿಗಳಿಂದ ಈ ಸಮಾಜವನ್ನು ದೂರ ಮಾಡಲಿಕ್ಕೆ ಹಾಗೂ ಮೂಢನಂಬಿಕೆಗಳಿಂದ ಈ ಸಮಾಜವನ್ನು ಮುಕ್ತ ಮಾಡಲಿಕ್ಕೆ ಅಣ್ಣ ಬಸವಣ್ಣವರು ಮಾಡಿರುವಂಥ ಕ್ರಾಂತಿ ಇಡೀ ಜಗತ್ತಿನಲ್ಲಿ ಇದೊಂದು ಮಾದರಿಯಾಗಿರುವಂಥದ್ದು. ವಿಶ್ವಗುರು ಯಾಕೆ ಅನ್ನೋದಪ್ಪ ಅಂತಂದ್ರೆ ಅವರ ಸಂದೇಶಗಳು ಇಡೀ ವಿಶ್ವಕ್ಕೇ ಇವತ್ತು ಪ್ರಸ್ತುತವಾಗಿರುವಂಥದ್ದು. ಹಾಗೂ ಪ್ರಸ್ತುತ, ಈಗೂ ಪ್ರಸ್ತುತ, ಭವಿಷ್ಯದಲ್ಲಿನೂ ಸಹಿತ ಅದು ಪ್ರಸ್ತುತ. ಒಂದೇ ಒಂದು ಸಪ್ತ ಸೂತ್ರಗಳು ಅವರು ಹೇಳಿರುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳಬೇಡ, ಕೊಲ್ಲಬೇಡ, ಹುಸೆ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರೂ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೆಲೆಸುವ ಪರಿ. ಅಂದರೆ ಇವತ್ತು ಇಂಡಿಯನ್ ಪೆನಲ್ ಕೋಡ್ ಏನು ಆಗ್ಯದ, ಯಾವುದು ಕ್ರೈಮ್ಸ್ ಆಗಬಾರ್ದು ಅನ್ನೋದು 12ನೇ ಶತಮಾನದಲ್ಲಿ ಅವರು ಹೇಳಿದರು. ಹಾಗೇನು ಅವರು ಒಂದು ಶೋಷಿತ ವರ್ಗಗಳನ್ನು ಎಲ್ಲರನ್ನು ಕೂಡಿಸಿಕೊಂಡು ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ, ಆ ಅನುಭವ ಮಂಟಪನ ಆವಾಗ 12ನೇ ಶತಮಾನದಲ್ಲಿ ಏನಿತ್ತು, ಇವತ್ತಿನ ಲೋಕಸಭೆ ಪಾರ್ಲಿಮೆಂಟ್ ಅದೇ ಅನ್ಬಹುದು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅದನ್ನು ನೆನೆಸ್ಬೇಕಾಗ್ತದೆ. ಹಾಗೇನು ಅಣ್ಣ ಬಸವಣ್ಣವರು ಒಂದು ಕನಸನ್ನು ಕಂಡಿದ್ದರು, ಅದನ್ನು ನಮ್ಮ ಸಂವಿಧಾನದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಒಂದು ಸಂವಿಧಾನ ಆಯಿತು, ಆ ಸಂವಿಧಾನದ ಭಾರತ ದೇಶದಲ್ಲಿ ಇವತ್ತೇನು ಒಂದು ನಿಯಮಗಳು, ಕಾನೂನುಗಳು ಅದಾವ, ಅವೆಲ್ಲರೂ ಸಹಿತ ಬಸವಣ್ಣನವರ ವಚನಗಳನ್ನು ಅನುಕರಣೆ ಮಾಡುವಂಥದ್ದು, ಒಳಗೊಂಡಿರುವಂಥದ್ದು ಸಂವಿಧಾನ ಅಂತೇಳಿ ನಾನು ಹೇಳಿ, ಈ ಒಂದು ಸಂದರ್ಭದಲ್ಲಿ ಇಡೀ ಕನ್ನಡ ನಾಡಿಗೆ, ಅಥಣಿ ತಾಲೂಕಿನ ವಿಶೇಷ ಜನತೆಗೆ, ಭಾರತ ದೇಶಕ್ಕೆ, ಇಡೀ ವಿಶ್ವಕ್ಕೆ ಅವರ ಒಂದು ಸಂದೇಶದ ಮುಖಾಂತರ ಒಳ್ಳೆಯದಾಗಲಿ. ದೇವರು ನಮ್ಮೆಲ್ಲರಿಗೆ ಸಮಾನತೆ, ಇವನಾರವ ಇವನವರವ ಇವನಾರವ ಎನಿಸದರಿಯ, ಇವನಮ್ಮವ ಇವನಮ್ಮ ಇವ ನಿಮ್ಮ ಮನೆ ಮಗನೆಂದೆಣಸಯ್ಯ ಕೂಡಲ ಸಂಗಮ ದೇವ ಅಂತವ್ರು ಏನು ಹೇಳಿದಾರ, ಆ ರೀತಿ ನಾವು ಎಲ್ಲರೂ ಸಹೋದರತ್ವದಿಂದ, ಪ್ರೀತಿಯಿಂದ, ಶಾಂತಿಯಿಂದ, ಸಮೃದ್ಧಿಯಿಂದ ಬದುಕುವಂಥ ಶಕ್ತಿಯನ್ನು ಆ ವಿಶ್ವಗುರು ಬಸವಣ್ಣ ನಮಗೆ ದಯಪಾಲಿಸಲಿ ಅಂತೇಳಿ ಇವತ್ತಿನ ಸಂದರ್ಭದಲ್ಲಿ ನಾನು ಒಂದು ಶುಭಾಶಯ ಹಾರೈಕೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.